ಕೌರವರು ಮತ್ತು ಪಾಂಡವರಿಗೂ ಕೂಡ ಅವರು ವಯೋವೃತ್ತರಾಗಿದ್ದರು, ಜ್ಞಾನವೃತ್ತರಾಗಿದ್ದರು. ಹಾಗೆ ನಾವು ಅಣಕಟ್ಟಿಯವರಿಗೆ ಇವತ್ತು ಸ್ಮರಿಸ್ತಾ ಇದ್ದೇವೆ, ವಚನ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಬಹುಮುಖ್ಯ ಕಾರ್ಯ ಏನು ಅಂತಂದ್ರೆ 12ನೇ ಶತಮಾನ. 12ನೇ ಶತಮಾನ ಅಂದ್ರೆ ನಮಗೆಲ್ಲ ನೆನಪಿ ಬರ್ತಕ್ಕಂಥದ್ದು ಯಾವುದು? ಬಸವಾದಿ ಶರಣರ ಧಾರ್ಮಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಆಂದೋಲನ. ಆ ಆಂದೋಲನದಲ್ಲಿ 12ನೇ ಶತಮಾನದಲ್ಲಿ ಏನಾಗ್ತದೆ, ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಅನೇಕ ಶರಣೆಯರನ್ನ ಒಳಗೊಂಡು ಅಪಾರವಾಗಿರ್ತಕ್ಕಂಥ ವಚನ ಸಾಹಿತ್ಯ ಸೃಷ್ಟಿಯನ್ನ ಮಾಡ್ತಾರೆ. ಆ ಅಪಾರವಾಗಿರ್ತಕ್ಕಂಥ ವಚನ ಸಾಹಿತ್ಯ ಸೃಷ್ಟಿಯ ನಂತರ ಬಿಜ್ಜಳ ಒಂದು ಕಾಲಾಂತರದಲ್ಲಿ, ಒಂದು ಕಾಲಘಟ್ಟದಲ್ಲಿ ಬಿಜ್ಜಳ ಆತ ಆ ಶರಣರನ್ನ ಹಿಮ್ಮೆಟ್ಟಿಸುವಂತಹದ್ದು ಮತ್ತು ತನ್ನ ರಾಜ್ಯವನ್ನೇ ಕಿತ್ಕೊಳ್ತಕ್ಕಂಥದಕ್ಕೆ ಸಂಚು ಹೂಡಿದ ಕಾರಣಕ್ಕಾಗಿ ಬಸವಾದಿ ಶರಣರ ಆ ಬರೆದಿರ್ತಕ್ಕಂಥ ವಚನ ಸಾಹಿತ್ಯವನ್ನ ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಆ ಒಂದು ಸಂದರ್ಭವನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.